ನಾನು ಇವ್ರ ಮನೆಗೆ ಹೋಗಿದ್ದಿ ಕಣಮ್ಮ. ಹೋಗಿ ಸೇರ್ಕೋಗು ಗೂಳಿ ಹೊರಟಿಗೆ. ಸೂತ್ಕ ಇತ್ತಲ್ಲ ಸೂತ್ಕ. ಗೈಸ್ ನಮ್ಮ ಕರಿಂಗೆ ಫುಲ್ ಟ್ಯಾಂಕ್ ಡೀಸೆಲು 6,000 ತನಕ ಹಿಡಿತೈತೆ. ಗೈಸ್ ವರ್ಕೌಟ್ ಎಲ್ಲ ಮುಗೀತು. ಇವತ್ತು ಜಿಮ್ ಕೋಚ್ ಇರಲಿಲ್ಲ, ನಾನು ಒಬ್ಬನೇ ಮಾಡಿದ್ದು. ಗೈಸ್ ಇವಾಗ ಸ್ವಲ್ಪ ಕೆಲಸ ಉಂಟು, ಅದಕ್ಕೆ ಮೈಸೂರಿಗೆ ಹೋಗ್ತಾನೆ. ನಾನು ಹಿಂಗೆ ಬ್ಯುಸಿಯಾಗಿರೋದು ನೋಡಿದ್ರೆ ನನಗೆ ಒಂಥರ ಖುಷಿ ಆಯ್ತದೆ ಗೈಸ್. ಮುಂಚೆ ಎಲ್ಲ ಸುಮ್ಮನೆ ಇರ್ತಿದ್ದೆ, ಫೋನ್ ಹಿಡ್ಕೊತಿದ್ದೆ, ಬರೀ ಅದು ಇದು ಮೂವಿ ಸೀರೀಸ್ಗಳು ನೋಡ್ತಿದ್ದೆ, ಏನೋ ಒಂಥರ ಅನ್ಎಂಪ್ಲಾಯ್ ಈ ಥರ ಫೀಲ್ ಆಯ್ತಿತ್ತು. ಇವಾಗ ಇಷ್ಟು ಬ್ಯುಸಿಯಾಗಿರೋದು, ಫೋನ್ ಯೂಸ್ ಮಾಡೋಕ್ಕೆ ಟೈಮ್ ಸಿಗದೇ ಇರೋಷ್ಟು ಬ್ಯುಸಿಯಾಗಿರೋದು ಸಿಕ್ಕಾಪಟ್ಟೆ ಖುಷಿ ಆಯ್ತದೆ. ನೀವು ಎಷ್ಟು ಬ್ಯುಸಿಯಾಗಿರ್ತೀರೋ ಅಷ್ಟು ಹ್ಯಾಪಿಯಾಗಿರ್ತೀರ. ಸೊ ನಿಮ್ಮನ್ನು ನೀವು ಏನಾದರೂ ಒಂದು ಕೆಲಸ ಮಾಡೋದ್ರಲ್ಲಿ ತೊಡಗಿಸ್ಕೊಳ್ರಿ, ಎಷ್ಟು ಖುಷಿಯಾಗಿರ್ತದೆ ನೋಡ್ರಿ ಜೀವನ. ನೀವು ಮೈಸೂರಿಗೆ ಹೋಗುವ ಮತ್ತು ಜಾಗ ಫುಲ್ ಎಳಿತಾನೆ ಇಲ್ಲ. ಗೈಸ್ ಇವಾಗ ನಾನು ಮತ್ತು ನಿಸರ್ಗ ಅವರು ಜೊತೆಗೆ ನಮ್ಮ ಗುಳಿ ನಾವು ಇಷ್ಟು ಜನನೂ ಕಿರಣ್ಸ್ ನ್ಯೂ ಲೈಫ್ ಫೌಂಡೇಶನ್ ಅಂತ ಒಂದು ಜಾಗಕ್ಕೆ ಬಂದಿದ್ದು. ಇದು ಒಂಥರ ಒಳ್ಳೆ ಜಾಗ ಅನ್ಕೊಳ್ರಿ. ಏನಕ್ಕಂದರೆ ಇದು ಕೆಲವೊಂದಷ್ಟು ಜನರು ಜೀವನನ ಬದಲಾಯಿಸೈತೆ ಇದೊಂದು ಫೌಂಡೇಶನು. ಸೊ ಈ ಜಾಗಕ್ಕೆ ಬಂದೇವೆ. ಇವಾಗ ಕುಡ್ತಕ್ಕೆ ಒಳಗಾಗಿರ್ತಾರಲ್ಲ, ಕುಡ್ತ ಡ್ರಗ್ಸು ಈ ಥರ ಒಳಗಾಗಿರೋರನ್ನ ಬಿಡ್ಸೋಕ್ಕೆ ಇದೊಂದು ರಿಹ್ಯಾಬಿಟೇಷನ್ ಸೆಂಟರು. ಪೊಲೀಸ್ ಕೆಲಸ ಆಗ್ಬೇಕು ಅಂದ್ರೆ ಯಾಕೋ ಟ್ಯಾಟೂ ಹಾಕ್ಸ್ಕೊಂಡೆ ರಿಮೂವ್ ಮಾಡಿಸೋದು ಓಪನ್ ಚಾಲೆಂಜ್ ಮಚ್ಚ. ನೀನ್ ಕಾನ್ಸ್ಟೇಬಲ್ ಆಗ್ಬಿಟ್ರೆ ಬರೀ ಕಾನ್ಸ್ಟೇಬಲ್ ಮಚ್ಚ, ಅಷ್ಟಕ್ಕೆ ಓದು. ನೀನು ಓದೋ ಖರ್ಚೆಲ್ಲ ನಾನು ನೋಡ್ಕೊತೀನಿ ಮಚ್ಚ. ಸೀರಿಯಸ್ ಆಗಿ ಓದೋ ಖರ್ಚೆಲ್ಲ ನಾನು ನೋಡ್ಕೊತೀನಿ. ಸರಿ ಬಾ, ಇದು ಕಟ್ತೀನಿ. ನೀನ್ ಏನಾದ್ರು ಕಾನ್ಸ್ಟೇಬಲ್ ಆಗಿಲ್ಲ ಅನ್ಕೋ, ನಾನು ಕಟ್ಟಿರೋದಕ್ಕೆ ಡಬಲ್ ದುಡ್ಡು ನೀನ್ ಕೊಡ್ಬೇಕಾಯ್ತದೆ. ಗೈಸ್ ಹುಚ್ಚುಚ್ಚನಂಗೆ ಅವನಿಗೆ ಕೂದಲು ಬಿಟ್ಕೊಂಡು ಇವಾಗ ಹೇರ್ ಕಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಗೈಸ್ ಈ ಸಲೂನಲ್ಲಿ ಇನ್ನು 30 ನಿಮಿಷ ವೆಯ್ಟ್ ಮಾಡಿ ಅಂದರು. ಇವಾಗ ಬೇರೆ ಸಲೂನ್ಗೆ ಹೋಯ್ತವಿ ಗೂಗಲ್ ಮ್ಯಾಪ್ ಹಾಕೊಂಡು. ಅವನಿಗೆ ಕಮೆಂಟ್ ಮಾಡಿ, ನಂಗೊಂಥರ ಇಷ್ಟ ಆಯಿತು. ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ. ಗೈಸ್ ಮೂವಿ ಇರೋದು ಬಂದು 4 ಗಂಟೆ 20 ನಿಮಿಷಕ್ಕೆ, ಇವಾಗ 4:42 ಆಗಿದೆ. ಬನ್ನಿ, 20 ನಿಮಿಷ ಲೇಟ್ ಆಗಿದೆ. ಸ್ಪೈಡರ್ ಮ್ಯಾನ್ ಮೂವಿಗೆ ಹೋಗ್ತಿರೋದು ನಾವು, ಇಂಗ್ಲೀಷ್ ಪಿಕ್ಚರ್ಗೆ. ರಿಷಬ್ ಶೆಟ್ಟಿ ಅವರು ಒಂದು ಆ್ಯಡ್ ಮಾಡೋರೆ ಗೊತ್ತಾ, ಸ್ಪೈಡರ್ ಮ್ಯಾನ್ ಜೊತೆ ಆ ಮೂವಿಗೆ ಹೋಗ್ತಿರೋದು. ಗೈಸ್ ತಿರ್ಗಾ ಎಂಥ ದುರಾದೃಷ್ಟ ಅಂದರೆ ಸಲೂನ್ಗೆ ಹೋದಿ, ಸಲೂನು ಅಲ್ಲಿ ಅರ್ಧ ಗಂಟೆ ವೆಯ್ಟ್ ಮಾಡಬೇಕು ಅಂದರೆ ಇಲ್ಲಿ ಹೋದೆ, ಇಲ್ಲಿ ಶೋನೇ ಇಲ್ಲ. ಇವತ್ತು ಈ ಮುದೇವಿ ಮಖ ನೋಡಿ ಎಲ್ಲೋದ್ರು ಬರೀ ಬೂಟ್ ಕಟ್ ಪ್ಯಾಂಟ್ಗೆ ಹೋಗು ನೀನು ಎಲ್ಲೋದ್ರು. ನಮ್ಮ ಕುಳ್ಳ ಅಣ್ಣ ಇವಾಗ ಬೋಡ ಮಾಡ್ಸ್ಕೊಂಡ್ ಬಂದೈತೆ ನೋಡಿ. ಅಣ್ಣ ಏನಕ್ಕೆ ಬೋಡ ಮಾಡ್ಸಿದ್ದು ನೀವು? ಒಳ್ಳೇದು ಮಾಡಲಿ ನಿಂಗೆ ಅಂತ. ನಂಗೆ ಒಳ್ಳೇದು ಮಾಡಲಿ ಅಂತ ನಾ ದೇವ್ರು ನಂಗೆ ಒಳ್ಳೇದು ಬೇಗ 100K ಆಗಲಿ ಅಂತ. ಇಷ್ಟು ಒಳ್ಳೆ ಮನ್ಸು ನೋಡಿ ನಮ್ಮ ಕುಳ್ಳ ಅಣ್ಣಂದು. ಇವ್ ಅಣ್ಣನ ಹೆಸರು ನಂಗೆ ಕುಳ್ಳ ಅಣ್ಣ ಅಂತ ಇಟ್ಟಿದ್ದೀನಿ, ಆದರೆ ಇವ್ ಅಣ್ಣನ ಹೆಸರು ಕುಳ್ಳ ಅಣ್ಣ. ಇವರು ಶರತ್ ಅವ್ರ ಪಾಪು. ಬಂದ್ವಿ ಬ್ಲಾಗ್ ಮಾಡ್ತಿದ್ರೆ ಬ್ಲಾಗ್ ಮಾಡಬೇಡ ಅಂತಾನೆ. ಯಾಕೆ ಅಂದರೆ ನಾಳೆ ಇವತ್ತು 2 ಸೇರ್ಸ್ ಮಾಡ್ತಾನಂತೆ, ಅದಕ್ಕೆ. ಗೈಸ್ ಇವಾಗ ಸ್ಪೈಡರ್ ಮ್ಯಾನ್ ಮೂವಿಗೆ ಹೋಯ್ತಾವಿ. ಗೈಸ್ 3D ಗ್ಲಾಸು, ಇದು 3D ಮೂವಿ ಆಗಿರೋದ್ರಿಂದ ಗೈಸ್ ನಾನು ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಆಚೆ ಹೋಗಿದ್ದೆ. ಇಲ್ಲ ಅಂದರೂ 6:34 ಇವಾಗ ಟೈಮು. ಇವಾಗ ಬಂದಿರೋದು ನಾನು. ಇಲ್ಲಿ ನೋಡ್ರಿ, ಅರ್ಧ ಗಂಟೆ ಮೂವಿ ಹೋಗಿ ಅಪ್ಲೋಡ್ ಮಾಡೋಕ್ಕೆ ಕೊಟ್ಟು. ಗೈಸ್ ಮೂವಿಯಿಂದ ಅರ್ಧಕ್ಕೆ ಎದ್ದು ಬಂದು ಅಷ್ಟೊಂದು ಏನು ಇಂಗ್ಲೀಷ್ ಮೂವಿ ಅಲ್ಲ, ಇಂಗ್ಲೀಷಿಂದ ಸ್ವಲ್ಪ ಅರ್ಧ ಆಗೋದು ಕಮ್ಮಿ ಆಯಿತು. ಇಂಗ್ಲೀಷ್ ಇದರಿಂದ ಸ್ವಲ್ಪ ಅರ್ಧ ಆಗೋದು ಕಮ್ಮಿ ಆಯಿತು. ಇವೆಂಟ್ ಸುಮಾನ ನೋಡಿ, ಕಷ್ಟ ಆದ್ರೆ ಸಿಗುಗಿರ ಸರ ವಿಜಯ್ ಮದಿಂಗ್ ಇವಳು ಒಳ್ಳೆ ಮುಂದೆ ಹೆಂಗೆ ಇರ್ತದೆ. ಏ ಬಾ ಬೆರ್ಗೋ, ಬೆರಗ್ ಮುದೇವಿ ನೀನ್ ಕಣ್ ಬಾ ಬೆರ್ಗ್ ಮುದೇವಿ. ಟೋಪಿ ಕಿತ್ಕೊಬಿಟ್ಟು ಮೈದಿಂದ ಎಲ್ಲ ದೊಡ್ಡ ಮಾಡ್ಕೊಟ್ಬಿಡು. ಇಡಂಬಿ ತಲೆ ಬಿಟ್ಕೊಂಡು ಕಾರ್ ವೇಟ್ ಮಾಡ್ತವ್ರೆ. ಗೈಸ್ ಇವಾಗ ಒಂದು ಫೋನ್ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಬಂದವೆ. ನಾನು ಫಸ್ಟ್ ಟೈಮ್ ನಮ್ಮ ಅಮ್ಮಂಗೆ ಗಿಫ್ಟ್ ಅಂತ ಕೊಡ್ತಿರೋ ನನ್ನ ದುಡ್ಡಲ್ಲಿ. ಪ್ಲೀಸ್ ಒಂದೇ ಒಂದು 15 ಕೊಡಿ. 16,000 ರೂಪಾಯಿ ಫೋನ್ನ ಇವ್ರು 15,500 ಅಂತವ್ರೆ. ಇವಳು 15,500
ಪ್ರಮೋಟ್ ಆದಂಗ ಆಗುತ್ತೆ ಗೈಸ್. ಇದನ್ನ 15,000 ಕೊಟ್ರೆ ಈ ಅಂಗಡಿಗೆ ಬಂದು ನೀವು ತಗೊಳ್ಳಿ. ಆಮೇಲೆ ಲೊಕೇಶನ್ ಹೇಳ್ತೀವಿ. ಯಾವುದೇ 16,000 ರೂಪಾಯಿ ಇರೋದು 15,000 ಕೊಡ್ತಾ ಇದ್ದೀನಿ ಗೈಸ್ ಇವ್ರಿಗೆ. ಇದ್ರ ಮೇಲೆ ಇನ್ನೇನು ಕೊಡ್ಲಿ ಗೈಸ್. ಇವಾಗ ಅಣ್ಣ 15ಕ್ಕೆ ಹಾಕೊಡ್ತಾರೆ. ಗೈಸ್ ಮೂವಿ ಫುಲ್ ನೋಡಲಿಲ್ಲ. ಕಟಿಂಗ್ ಮಾಡಿಸ್ಕೊಂಡು ಮನೆಗೆ ಬೇಗ ಹೋಗ್ಬೇಕು, ಯಾಕಂದರೆ ಸ್ನಾನ ಮಾಡ್ಕೋಬೇಕಲ್ಲ. ನಮ್ಮಮ್ಮ ಅವಾಗಲೇ ಫೋನ್ ಮಾಡಿತ್ತು, ಜಲ್ದಿ ಬಾ, ನಿಂಗೆ ಬರೋ ಗಂಟೆ ನಾನು ಕೈಗೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಮೂವಿ ಅಷ್ಟೊಂದು ಇಂಟ್ರೆಸ್ಟ್ ಅನಿಸ್ಲಿಲ್ಲ, ಸೊ ಕಟಿಂಗ್ ಮಾಡಿಸೋನಿಲ್ಲ, ಬೇಗ ಹಟ್ಟಿಗೆ ಹೋಗ್ಬೋದು ಅಂತ ಅಂದ್ಕೊಂಡು ಬಂದು. ಅದಾದಮೇಲೆ ಇವರು ಫೋನ್ ತಗೋಬೇಕು ಅಂತ ಅಂದ್ಬಿಟ್ಟು ಅವಾಗಲಿಂದ ಹೇಳ್ತಿದ್ರು ಅವ್ರು ಅಮ್ಮಂಗೆ ಫೋನ್ ತಗೋಬೇಕು ಅಂತ ಅಂದ್ಬಿಟ್ಟು. ಸೊ ಇವಾಗ ಹಂಗೆ ನೋಡಿ ಹಿಂಗೆ ಹೋಯ್ತಾವೆ. ನಾನು ಬೇಗ ಹಟ್ಟಿಗೆ ಹೋಗ್ಬೇಕು, ಅಟ್ಲೀಸ್ಟ್ ಒಂದು 10 ಗಂಟೆ ಒಳಗಾರು ಹಟ್ಟಿಗೆ ಹೋಗ್ಬೇಕು, ಇಲ್ಲಾಂದರೆ ನಮ್ಮಮ್ಮ ರುದ್ರ ತಾಂಡವ ತಾಳ್ಬಿಡುತ್ತೆ. ಇವಾಗ ಟೈಮು 8:34. ಗೈಸ್ ಈ ಫೋನ್ನ ಇವರು ಹೆಂಗ್ ತಗೋದಿದ್ದೀರಾ? ಸಿಕ್ಕಾಪಟ್ಟೆ ಕಷ್ಟಪಟ್ಟು ಅದು ಇನ್ಸ್ಟಾಗ್ರಾಮಿಂದ ದುಡ್ದು ತಗೊಂತಿರೋದು. ಗೈಸ್ ಇನ್ಸ್ಟಾಗ್ರಾಮಿಂದ ದುಡ್ಡು ಮಾಡ್ಬಿಡೋದು ಅಷ್ಟೊಂದೇನು ಈಸಿ ಅಲ್ಲ. ಆದರೆ ನೋಡೋರು ಏನೋ ಅಂದರೆ ನೋಡೋರ್ಗೆ ಏನು ಅನ್ಸಿದೆ, ಓ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರ್ತೈತೆ ತಗೊಬಿಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಅಂದರೆ ಅದು ಅಷ್ಟು ಈಸಿ ಅಲ್ವೇ ಅಲ್ಲ. ಇವಾಗ ನೀವೇ ನೋಡ್ದಂಗೆ, ನೀವು ನೋಡ್ತಿರೋ ವಿಡಿಯೋ ನೋಡ್ತಿರೋ ನಿಮ್ಮೂರಲ್ಲಿ ಅಟ್ಲೀಸ್ಟ್ ಎಲ್ಲ ಕಡೆನೂ ಮುಂಚೆ ಎಲ್ಲ ಅಟ್ಲೀಸ್ಟ್ ಮೈಸೂರಿಗೊಬ್ರು ಬೆಂಗಳೂರಿಗೊಬ್ರು ಕ್ರಿಯೇಟರ್ ಇದ್ದರೆ, ಇವಾಗ ಆಲ್ಮೋಸ್ಟ್ ಎಲ್ಲರೂ ಕ್ರಿಯೇಟರ್ಸೇ ಆಗವ್ರೆ. ಈ ಥರ ಇದ್ದಾಗ ಗ್ರೋತ್ ಆಗಿ ಅದರಿಂದ ಪ್ರಮೋಷನ್ ಬಂದಿದ್ದರಿಂದ ಸೇವ್ ಮಾಡಿ ಇವ್ರ ಅಮ್ಮಂಗೆ ತಗೋಯ್ತವ್ರೆ. ಅದು ನನಗೆ ಖುಷಿ ಆಯಿತು. ಇವ್ರ ಅಮ್ಮಂಗೆ ಗಿಫ್ಟ್ ಕೊಡ್ತಾ ಇರೋದು. ನಿಮ್ಗೇನು ಅನಿಸ್ತೈತೆ? ನಿಜವಾಗ್ಲೂ ನನಗೇನು ಖುಷಿ ಗೊತ್ತಾ ಗೈಸ್, ಫಸ್ಟ್ ಟೈಮು ನಾನೇನೋ ಹೇಳ್ಕೊಂಬರ್ತೀನಿ ಆಯಿತಾ. ಫಸ್ಟ್ ಟೈಮು ಗೈಸ್ ನಾನು ಅವ್ರು ಇಲ್ಲಿ ತನಕ ನನ್ನಿಂದ ಏನೂ ಕೇಳಿಲ್ಲ. ಸೊ ಅವ್ರ ಫೋನು ಹಾಳಾಗ್ಬಿಟ್ಟಿದೆ. ಸೊ ನಾನು ದುಡ್ಡಲ್ಲಿ ತೊಗೊಂಡೋಗಿ ಅವ್ರಿಗೆ ಒಂದು ಫೋನ್ ಕೊಟ್ಟರೆ ಖುಷಿ ಆಯ್ತಾರೆ, ಒಂಚೂರು ಖುಷಿ ನೋಡೋಣ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಒಂದು ಫೋನ್ ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ನಮ್ಮಮ್ಮ ನನಗೆ ಅಂತ ಎಷ್ಟೊಂದು ಮಾಡೈತೆ. ಈಗ ಒಬ್ರು ಬಿಟ್ಟೋಗಿದ ತಕ್ಷಣ ನೋಡ್ಕೊಳ್ಳೋದಂದರೆ ಅಷ್ಟು ಈಸಿ ಅಲ್ಲ. ನನ್ನ ನೋಡಿದ್ರೆ ಯಾರು ಬಡವ್ರ ಮಕ್ಕಳು ಆ ಥರ ಎಲ್ಲ ಅನ್ನೋದೇ ಇಲ್ಲ. ಸೊ ನನಗೆ ನಮ್ಮಮ್ಮ ಸಾಕಿರೋದನ್ನ ನೋಡಿ ನಮ್ಮಮ್ಮಂಗೆ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತ ಅನಿಸ್ತಿದೆ. ಅದಕ್ಕೆ ತೊಗೊಂಡೋಗಿ ಕೊಡ್ತಾಯಿದ್ದೀನಿ ಗೈಸ್. ನಾನು ಅಮ್ಮನ ರಿಯಾಕ್ಷನ್ ನೋಡ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ನೋಡಿ ಆಯಿತಾ. ನಾನು ದುಡ್ಡು ಬೀಳ್ಸಿದ್ದು ನಾನು ATM ಇಂದ ತಗೊಬಂದಿದ್ರು ನಿಸರ್ಗ ಅವರು. ಅವತ್ತು ಹಿಂಗೆ ಸುಧಾರಣನು ಇದ್ರು ಇಷ್ಟೊಂದು ಜಾಸ್ತಿ ಇದೆ ಅಂದ್ರೆ ದುಡ್ಡು ಕೊಡ್ರಿ ನಂಗೆ. ಸುಮ್ಮನೆ ಕುತ್ಕೋ. ಗೂಳಿ ಬೀಳ್ಸಿದ್ದು ಎತ್ಬಿಡ ಮಾತು ಕೊಡಿ ದುಡ್ಡು. ಶಿವ ಮುಡಿ ಎಲ್ಲಿ ಕೊಟ್ಟೆ ಮಚ್ಚ? ನಾವು ಕುಳ್ಳ ಮುಡಿ ಕೊಟ್ಕೊ. ಎಲ್ಲಿ ಕೊಟ್ಟೆ ಮುಡಿಯ? ಮಾದಪ್ಪನ ಬೆಟ್ಟ. ಇವರೇ ಬಂದ್ಬಿಟ್ಟು ಕೆರೆದ್ಬಿಟ್ಟಿರೋದು ಅಂತ. ನೀನು ಕೊಟ್ಟೆ ಇಲ್ಲ ಅಂತ ಗಡ್ಡಲ್ಲಿ ಸ್ವ್ಯಾಗ್ ಎಡಿಟರ್ ಬರೋ ಇವ್ರಿಗೊಂದು ಸ್ವ್ಯಾಗ್ ಮ್ಯೂಸಿಕ್ ಹಾಕಿ. ಗೈಸ್ ಏನು ಲೆಕ್ಕ ಆಗ್ತಿಲ್ಲ, ಸುಮ್ಮನೆ ಪೋಸ್ಟ್ ಕೊಡ್ತಿರೋದು ಅಷ್ಟೇ ವಿಡಿಯೋಗೆ. ಈ ಕಡೆ ಗುಳಿ ಪುಗಿಡೆ ಮಾಡ್ಕೋತಾರೆ, ನಮ್ಗೆ ಗೊತ್ತಾಯ್ತಪ್ಪ. ಆ ಮುಖದಲ್ಲಿ ಏನೋ ಸಾಧಿಸಿರೋ ಖುಷಿ, ತೇಜಸ್ಸು. ಇವಾಗ ಇವ್ರು ಕಾಸು ಕೊಟ್ಟಾರಂತೆ, ಅವಣ್ಣ ಬಾಕ್ಸ್ ಕೊಡ್ಬೇಕಂತೆ. ಚಪ್ಪಾಳೆ ಹೊಡಿಲ್ಲ ಚಪ್ಪಾಳೆ. ಗೈಸ್ ನಾನು ನಮ್ಮ ದೊಡ್ಡಪ್ಪಂಗೆ ಒಂದು ಫೋನ್ ಕೊಡಿಸ್ತೀನಿ ಅಂತ ಹೇಳಿದೆ. ಅದು ಆದಷ್ಟು ಬೇಗ ಕೊಡಿಸ್ತೀನಿ ನಮ್ಮ ದೊಡ್ಡಪ್ಪಂಗೆ ಫೋನು. ಗೈಸ್ ಹೊಸ ಫೋನು ಅನ್ಬಾಕ್ಸ್ ಮಾಡ್ತವ್ರೆ. ಆನ್ ಮಾಡ್ರಿ. ಇಷ್ಟೆಲ್ಲ ಒಂದು ಸ್ವಲ್ಪ ನಾನು ಇಷ್ಟು ದೊಡ್ಡ ಬೆಳೆಯೋಕ್ಕೆ ಶರತ್ತೆ ಕಾರಣ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಶರತ್. ಗೈಸ್ ಗೂಳಿ ಮುರಿ ಫೋನ್ ಆನ್ ಮಾಡ್ತಾರೆ. ಗೈಸ್ ಟೆಂಪರ್ ಗ್ಲಾಸ್ ಮತ್ತು ಬ್ಯಾಕ್ ಕೇಸ್ ಹಾಕ್ಸ್ತಾರೆ ಇವಾಗ. ಗೈಸ್ ಫೋನ್ ತಗೊಂಡಾಯ್ತು, ಬನ್ನಿ ಇವಾಗ ಮನೆಗೆ ಹೋಗೋ. ಇವ್ರನ್ನ ಡ್ರಾಪ್ ಮಾಡಿ, ಗೂಳಿನ ಡ್ರಾಪ್ ಮಾಡಿ, ಶಿವನ್ ಡ್ರಾಪ್ ಮಾಡಿ, ಮೂರು ಜನ ಡ್ರಾಪ್ ಮಾಡ್ಬೋದಕ್ಕೆ ನಾನು. ಬಾಯ್ ಮಾದೇವಕ್ಕ. ಬಾಯ್. ಗೈಸ್ ಗೂಳಿ ಅವ್ರ ಒಟ್ಟಿಗೆ ಬಂದು ಇವಾಗ ಟೈಮ್ ಬಂದು ಒಂದು 9:15 9:30 ಹೆಂಗಾಗದೆ. ಮನೆಗೆ ಹೋಗೋ ಗಂಟ ಎಷ್ಟೊತ್ತಂತ. ಅಯ್ಯೋ ಹೊರಗೊಂಡೆ ಏನಮ್ಮ ಸಮಸ್ಯೆ. ಎಂತ ಆಳಿದೆಯಾ ನೀನ್ಲೇ? ಕದ್ದಿ ಟೀ ಶರ್ಟು ತಮ್ನೆಲ್ ಕಳಿ ಅತ್ತೆ ನೆಗಿತಿದ್ದ. ಅತ್ತೆ ನೋಡತ್ತೆ ನಿನ್ ಮಗಳು ಎಂತ ಕಟಿಂಗ್ ಮಾಡ್ಸಿದೀನಿ. ನಾನು ಒಳಗಡೆ ಹೋಗಂಗಿಲ್ಲ. ಅಯ್ಯೋ ನಮ್ಮಮ್ಮ ಏನಾಗಲ್ವಾ? ವಿಡಿಯೋ ನೋಡುತ್ತೆ ನಮ್ಮಮ್ಮ, ನಿಂಗೂ ಸೇರ್ಸಿ ಹೋಗಿತ್ತೆ. ಕಟಿಂಗ್ ಮಾಡ್ಸಿದ್ದೀನಿ ನಿಜದಾ?
ಹಂಗಿರೋ ಹೋಗಿ ಬಲಗ ನೋಡಿ ಮಾಡ್ಕೇತಾನೆ ಸೇರೋದಿಲ್ಲ ಮುಚ್ಚಲಿಲ್ಲ. ನಿಮ್ಮ ಅಪ್ಪನ ಬಾಟ್ಲಿಗೆ ಇಟ್ಲಿದ್ರೆ ಕೊಳ ನೀರು ಕುಡಿಯೋ ಬಾಟ್ಲು ನೀನ್ ಇನ್ಸ್ಟಾಗ್ರಾಮ್ ಐಡಿಲ್ಲ ಅಪ್ಪಿ ಅಂತ ಇಟ್ಸ್ಕೊಳ್ಳೋ ಬದಲು ತಮ್ನೇಲ್ ಕಳ್ಳಿ ಅಂತ ಇಟ್ಕೊಡು ಗೈಸ್. ಬಲಗಾಲಿಟ್ಟು ನಿಧಾನ ಕೂರಿಸ್ಬೇಕಲ್ಲ. ಎಲ್ಲೋ ಒಂಟೆ ಇಟ್ಕೊಳ್ಳೋದು ಒಳಿಕೆ ಗೈಸ್ ಕಟಿಂಗ್ ಮಾಡಿಸ್ಬಿಟ್ಟು ಮನೆ ಒಳಗೆ ಬಂದಿರೋ ಏಕೈಕ ವ್ಯಕ್ತಿ ಅಂದ್ರೆ ನಾನೇ ಅನ್ಸುತ್ತೆ. ಹುಳ 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 ಏನು ಐಸೋ ಸ್ಪೀಡ್ ತರ ಆಡ್ಬೇಕ. ಏನು ಮುಡ್ಸ್ಕೊಬೇಡ. ಏನು ಮುಡ್ಸ್ಕೊಳಂಗಿಲ್ವಾ ಮಮ್ಸ್? ಏನ್ ಸಮಾಚಾರ? ಏನ್ ಮಮ್ಸ್ ಇದು ಬಾಡಿ ಕೊನ್ ಹಾಕೋದಾರೆ ಗೊತ್ತಾ ಎಣ್ಣೆಕ್ಳುಗಳು ಹಂಗೆ ನಿಮ್ಮಪ್ಪ ಕೇಳ್ತಿರಂತ ಏನ ರಾಗಿ ಮುದ್ದೆ ತಿಂದ್ರೆ ಶಕ್ತಿ ಬಂದ ನಿನಗೆ ಅಂತ ಕೇಳ್ತಿರಂತ ಬೀರುಂಡಿ ಅವ್ರು ಕೇಳ್ತಿದ್ದಂತ ಏನದು ಅದಕ್ಕೆ ಹಾಕ್ಬಿಟ್ಟು ನಾನು ಯಾವತ್ತೇ ಇದ್ದೇನು ಏನು ಅಷ್ಟು ಶಕ್ತಿ ಬಂದ ನಿಮ್ಗೆ ಅಂತಿದ್ರು. ಹಾ ರೀಲ್ಸ್ ನೋಡ್ಬಿಟ್ಟು ಎಸ್ ನಮ್ಮ ಮಾವನ ಜೊತೆಗೆ ರೀಲ್ಸ್ ಮಾಡಿದ್ನಲ್ಲ ಅವೆಲ್ಲ ನೋಡೇ ಇಲ್ಲ ಅನ್ಕೊಂಡು ಇದ್ ಮಾಡ್ತಾ ಇದ್ರು. ಓ ಏನಣ್ಣ ಈ ತರ ಮಾಡಿದಿರಿ ಅಂತಿದ್ರು. ಅಯ್ಯೋ ಕತೆ ಇನ್ನು ಇವತ್ತು ನೋಡಿದ್ರೆ ಹಲೋ ಮೇಡಮ್ ಹಲೋ ಅಕ್ಕ ನಾನು ಇಂಗ್ಲಿಷ್ ಬರ್ತದೆ ಸ್ವಲ್ಪ ಅದು ನಾಳೆ ಅಪ್ಲೋಡ್ ಮಾಡ್ತೀನಿ ಮಾವ. ಅವಾಗ ಅಲ್ಲಿ ಅವತ್ತು ಗನ್ನಸ್ಕೋಗಿನೇ ಆ ಗನ್ನಸಲ್ವ ಅಯ್ಯೋ ಪಾಪ ಏನಣ್ಣ ನೀವು ಶರತ್ ಅವರು ಮಾವ ಅಲ್ವಾ ಅನ್ಕೊಂಡ್ ಕೇಳ್ತಾ ಇದ್ರು. ಮಗ ಸರತನ ಮಾವನಿಕ್ಕಿಲ್ಲ ನೀನು ಶಿವ ಏನಿಲ್ಲ ಕಣ್ಮ ಅಷ್ಟೇ ಹೋಗೋದು. ಏನಪ್ಪಿ ಸಮಾಚಾರ? ಊಟ ಮಾಡ್ಬಂದ್ ಕರಿಯೇ ಊಟ ಸುಮ್ಮನೆ ಸೂ ಬೇಕಾ ನಿಂಗೆ? ನಮ್ ಶಿವ ಸೂ ಬೇಕಾ? ಇಲ್ಲ ಗೂಳಿದು ಚೆಸ್ಟ್ ಐತೆ ಹೊಟ್ಟೆ ನೋಡಿ ಹೆಂಗೆ ಬರ್ತೀವಿ. ಪುರಿ ಉಂಡೆ ಬಾಯ್ ಬಾಯ್. ನಮ್ಮಮ್ಮ ಯಾವ್ದ್ರಲ್ಲಿ ಉಗ್ದದ ಕಾಣಿ ನಿಲ್ಸ್ಬಿಟ್ಟು ಸ್ವಲ್ಪ ಮಾತಾಡ್ಸ್ಕೊ ಹೋಗುವ ಅಂತ ಅಂದ್ಬಿಟ್ಟು ಬಂದಿ. ವಾ ಬತ್ತೀವಿ. ಯಾರು? ಏಕೆ ಬೇಡ ಬೇಡಮ್ಮ ಊಟ ಲೇಟ್ ಆಯ್ತದೆ. ಇದು ಸ್ನಾನ ಮಾಡ್ಬೇಕು ಬೇರೆ. ಗೈಸಿ ಅಪ್ಪಿ ಎಂತ ಪುರಿ ಉಂಡೆ ಅಂದ್ರೆ ನಾನು ಸ್ನಾನ ಮಾಡ್ಬೇಕು ಅಂದ್ರೆ ಹೊರಗಡೆ ಆಗಿದ್ಯಾ ಸೊಪ್ಪಾಕ್ಸ್ಮ ಬೊಪ್ಪ ಅಂತ ಒಳ್ಳೆ ಪುರಿ ಉಂಡೆ ಮಾವ ಹುಷಾರಾಗಿ ಹೋಗು. ಹ್ಞೂ ಸರಿ ಸರಿ ಮಾಮ್ ಸರ್. ಸರಿ ಮಾಮ್. ಮೇಲೆ ಕುತ್ಕೋ. ನಾವು ಅಮ್ಮಂಗೆ ಅಂತ ಒಂದು ಬ್ಯಾಗ್ ತಂದಿದ್ದೆ ಗಿಫ್ಟ್ ಇದೆ ನಮ್ಮ ಬ್ಯಾಗ್ ಕೇಳಿದಲ್ಲ ಅದೇ ಸೂಪರ್ ಮೊನ್ನೆ ಇದ್ರೊಳಗಡೆ ಏನೋ ಐತೆ ತೆಗ್ದು ನೋಡಮ್ಮ ನಿಂಗೆ ಅಂತ. ಏನಿದ್ಯಾ? ಏನಿರ್ಬೋದು ಗೆಸ್ಟ್ ಮಾಡಮ್ಮ. ಏನಿದ್ಯಾ? ಬಳೆ ತಂದಿದ್ಯಾ? ನಿಂಗೆ ಏನ್ ಇಷ್ಟ? ಇವಾಗ ಅರ್ಜೆಂಟ್ ಇಲ್ಲ ಏನ್ ಬೇಕಿತ್ತು? ನಿಪ್ಪ ಮೊಬೈಲ್ ತಂದಿದ್ಯಾ? ನಮ್ಮ ಮಗ ಮೊಬೈಲ್ ಮೇಡಮ್ ನಾನು ಪರ್ಸ್ ತಂದಿದ್ದೆ 100 ರೂಪಾಯಿಂದ ಅಂತ ಹೊಸೆ ಆಗೋಗಿತ್ತೀರ. ಪರ್ಸು ತಂದ್ಕೊಂಡು ಇಷ್ಟು ಮೊಬೈಲು ಖುಷಿನಾ? ಖುಷಿನಾ? ದಿವಸ ಹೋಗಿರೋದ್ ಕಣಮ್ಮ ನಿಂಗೋಸ್ಕರ. ಬರ್ತಿಲ್ಲ ಅದಕ್ಕೆ ಆನ್ ನೋಡಮ್ಮ. ಇಷ್ಟ ಆಯ್ತಾ? ನಿನ್ಗೆ ಏನಾದ್ರು ತಂದ್ಕೊಳುವ. ನಾನು ತಗೋಬಂದೆ ನಿಂಗೆ ನೋಡಮ್ಮ ಮೊಬೈಲ್. ಅಮ್ಮಂದು ಮೊಬೈಲ್ ಇರ್ಲಿಲ್ಲ ಅದಕ್ಕೆ ಗಳಿಸಿದ್ದು. ಚೆನ್ನಾಗೈತಿ. ಇಷ್ಟ ಆಯ್ತಾ? ಸೂಪರ್. ನನ್ನ ಮಗಳು ಜಾಣ. ಇಷ್ಟೊಂದು ವೇಸ್ಟ್ ಖರ್ಚು ವೇಸ್ಟ್ ಅದು. ನಾನು ನಿನ್ಗೋಸ್ಕರ ತಂದಿರೋದು ನೀನ್ ಅಂತ ಕೊಟ್ಟಿದ್ಯಲ್ಲ ಅದಕ್ಕೆ. ಈಗ ಚಿಕ್ಕ ಗಿಫ್ಟ್ ಮುಂದಿನ ಸಲ ದೊಡ್ಡ ಗಿಫ್ಟ್ ಕೊಡೋ ತರ ದೇವ್ರ ಆಶೀರ್ವಾದ ಮಾಡಿದ್ರೆ ಸಾಕು. ನಾನೇ ಒಂದ್ ಜೊತೆ ಒಲೆನ ಬ್ರಾಸ್ಲೆಟ್ ಮಾಡ್ಕೊಬೋದಾಯ್ತು. ಚಿನ್ನ ಮಾಡ್ಕೊಬೇಕಂದ್ರೆ ಇದ್ದು ವಾಪಸ್ ತಗೊಳ್ಳೋದು ತಗೊಳ್ಳೋಣ. ನನ್ನ 3ನೇ ಕ್ಲಾಸಿಂದ ಬೆಸ್ಟ್ ಫ್ರೆಂಡ್ ಇವಾಗ ಸ್ವಲ್ಪ ಕಷ್ಟದಲ್ಲ ಅವನೇ ಮೇಲ್ ಬತ್ತಿಯ ಬಾ ಮಚ್ಚ. ಸರಿ ಬಾಯ್. ಗೈಸ್ ನನ್ನ ಫ್ರೆಂಡು ಶಿವ 3ನೇ ಕ್ಲಾಸಿಂದ ಬೆಸ್ಟ್ ಫ್ರೆಂಡು ಅಂತಿದ್ನಲ್ಲ ಇವಾಗ ಹೋದ್ನಲ್ಲ ಕುಳ ಇವತ್ತು ಅವ್ನು ಹೇಳೋದು ಕೇಳಿ ನನಗೆ ಎಷ್ಟು ಅಂದರೆ ಯಾವ ರೇಂಜಿಗೆ ಫೀಲ್ ಆಗೋಯ್ತು ಅಂದರೆ ಯಪ್ಪ ಅವನು ಪಾಪ ಗಾರೆ ಕೆಲಸ ಮಾಡ್ಕೊಂಡು ಜೊತೆಗೆ ಓದ್ಕೊಂಡು ಇವತ್ತು ನಾಳೆ ಎಕ್ಸಾಮು ಅಂದರೆ ಪಾಪ ಅವ್ನು ಇನ್ನೊಂದು ದಿವಸನೂ ಗಾರೆ ಕೆಲ್ಸಕ್ಕೆ ಹೋಗಿದ್ದಂತೆ. ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಯ್ತು ಗೈಸ್. ಗಾರೆ ಕೆಲ್ಸಕ್ಕೆ ಏನಕ್ಕೆ ಹೋಗ್ತಾ ಇರ್ತಾನೆ? ಅವನದು ಏನೋ ಪ್ರಾಬ್ಲಮ್, ಅವನ ಸಿಚುವೇಶನ್ಗಳು
ಈ ಥರ ಮನೆ ಫೀಸೆಲ್ಲ ಅವ್ರ ಅಪ್ಪ ಅಮ್ಮನೇ ಕಟ್ತಿರೋರು. ಅವ್ರ ಅಪ್ಪ ಅಮ್ಮ ಸಿಕ್ಕಾಪಟ್ಟೆ ಒಳ್ಳೆಯವರು. ಅವ್ರ ಅಪ್ಪ ಅಮ್ಮನೇ ಅನ್ಕೊಳ್ರಿ ಇವ್ನಿಗೆ ಏನು ಕೊರತೆ ಆಗದೆ ನೋಡ್ಕೋತಾರೆ. ಬಟ್ ಆದ್ರೂ ನಾವು ಗಂಡ ಇಕ್ಳಂದ್ಮೇಲೆ ನಮಗೆ ಸಪ್ರೇಟ್ ಅನ್ನೋದು ಏನಾದರೂ ಒಂದು ಖರ್ಚುಗಳು ಅನ್ನೋದು ಇದ್ದೇ ಇರ್ತದಲ್ವಾ. ಇವನು ನನ್ಗೆ ಅದೇ ಹೊಟ್ಟೆ ಹೊಡೆದಿದ್ದು ಅನ್ಕೊಳ್ರಿ. ಎಕ್ಸಾಮ್ ನಾಳೆ ಎಕ್ಸಾಮ್ ಐತೆ ಅಂದರೆ ಇವತ್ತಿನವರೆಗೂ ಬೆಳಗ್ಗೆಯಿಂದ ಸಂಜೆವರೆಗೂ ಗಾರೆ ಕೆಲಸ ಮಾಡ್ಬೇಕು. ಗಾರೆ ಕೆಲಸ ಮಾಡೋದು ಈಸಿ ಅಲ್ವೇ ಅಲ್ಲ, ಕೈಯೆಲ್ಲ ತೂತ್ ಬಂದ್ಬಿಡ್ತೇವೆ ಅನ್ಕೊಳ್ರಿ. ನಮ್ಮ ಥರ ಮಿಡಲ್ ಕ್ಲಾಸಲ್ಲಿ ಹುಟ್ಟಿರೋ ಗಂಡೈಕ್ಳು ಜೀವನ ಆಯ್ತಲ್ಲ ಎಷ್ಟು ಕಷ್ಟ ಅಂದರೆ ನಾನು ಅದೇ ಯೋಚನೆ ಮಾಡ್ಕೊತಿದ್ದೆ. ನಾನು ಏನಾದರೂ ಇನ್ಫ್ಲೂಯೆನ್ಸರ್ ಆಗಿಲ್ಲ, ನೀವೇನಾದರೂ ನನ್ನ ಪ್ರೀತಿ ಮಾಡಿ ಇಷ್ಟು ಪ್ರೋತ್ಸಾಹ ಕೊಟ್ಟು ನಾನು ಇಲ್ಲಿ ತನಕ ತರಲಿಲ್ಲ ಅಂದಿದ್ರೆ ನಾನು ಇಲ್ಲಿರ್ತಿದ್ದೆ, ನಾನು ಏನಾಯ್ತಿದ್ದೆ. ನಾನು ಲಾಯರ್ ಆಗಿ ಮುಂದೆ ಫ್ಯೂಚರಲ್ಲಿ ದುಡ್ಡು ಮಾಡೋದು ಬೇರೆ ಟ್ಯಾಲೆಂಟ್ ಇದ್ದು ಏನೋ ಲಾಯರ್ ಆಗಿ ಮುಂದೆ ಅದು ಫ್ಯೂಚರು. ಬಟ್ ಅಟ್ ಪ್ರೆಸೆಂಟ್ ಸಿಚುವೇಶನಲ್ಲಿ ಈ 20s ಏಜಲ್ಲಿ ಹೆಂಗೆ ಅಂದರೆ 20, 21, 22 ಈ ಏಜ್ಗಳೆಲ್ಲ ಹೆಂಗೆ ಅಂದರೆ ಇದೇ ನಮ್ಗೆ ಎಂಜಾಯ್ ಮಾಡೋ ಏಜು. ಈ ಎಂಜಾಯ್ ಮಾಡೋ ಏಜಲ್ಲಿ ನಾವು ಓದ್ತಾನೆ ಇರ್ತೀವಿ. ನಮ್ಮ ಹತ್ರ ದುಡ್ಡು 1 ರೂಪಾಯಿ ಇರಲ್ಲ. ದುಡ್ಡು ಬೇಕು ಅಂದಾಗ ಏನು ಮಾಡಬೇಕು, ಬೇರೆಯವ್ರಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು, ಬೇರೆ ಕೆಲಸಗಳು ಮಾಡಬೇಕು, ಈ ಥರ ಅನ್ಕೊಳ್ರಿ. ಬಟ್ ಆದರೆ ಅದೂ ಗಾರ ಕೆಲ್ಸಕ್ಕೆ ಹೋದ್ರೂ ಎಲ್ಲೋದ್ರೂ ಒಂದು 500 ರೂಪಾಯಿ 600 ರೂಪಾಯಿ ಸಿಗ್ತದೆ. ಅದು ಬೆಳಗ್ಗೆಯಿಂದ ಸಂಜೆವರೆಗೂ ಅಷ್ಟು ಬಿಸಿಲಲ್ಲಿ ಕೆಲಸ ಮಾಡಬೇಕು. ಈ ಥರ ಸಿಚುವೇಶನು. ಬಟ್ ಗೈಸ್ ನೀವು ಎಷ್ಟು ಅಂದರೆ ಸಣ್ಣ ಆಪರ್ಚುನಿಟಿ ಸಿಕ್ಕಿದ್ರು ನೀವು ಅದನ್ನ ನೀಟಾಗಿ ಯೂಟಿಲೈಸ್ ಮಾಡ್ಕೊಳ್ರಿ. ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾನು ಮುಂಚೆಯಿಂದನೂ ಟ್ರೈ ಮಾಡ್ಕೊಂಬತ್ತಿದ್ದೆ. ನಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಲಿಪ್ಸಿಂಗ್ ರೀಲ್ಸ್ ಎಲ್ಲ ಮಾಡ್ಕೊಬತ್ತಿದ್ದೆ. ಅದು ಕರೆಕ್ಟಾಗಿ ವರ್ಕೌಟ್ ಆಗಿಲ್ಲ. ವ್ಲಾಗ್ಸ್ ಅನ್ನೋದಂತ ಅಂದ್ಬಿಟ್ಟು ಮಿನಿ ವ್ಲಾಗ್ಸ್ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ಸ್ವಲ್ಪ ಟ್ರೆಂಡಿಂಗ್ ಇತ್ತು. ಅದನ್ನ ಸ್ಟಾರ್ಟ್ ಮಾಡ್ಕೊಂಡು ನೀವು ಅಷ್ಟೇ ಗೈಸ್ ಏನಾಯ್ತದೆ, ಏನಾದರೂ ಒಂದು ಸಣ್ಣ ಸ್ಟೆಪ್ ತಗೊಳ್ರಿ ಸಾಕು. ದೊಡ್ಡದಾಗಿ ನೀವೇನೋ ತಪಾಸ್ ಮಾಡ್ಬಿಡ್ಬೇಕು, ನೀವೇನೋ ಕ್ರಿಯೇಟರ್ ಆಗಬೇಕು ಅಂದಿದ ತಕ್ಷಣಕ್ಕೆ ನೀವು iPhone 17 Pro Maxೇ ಬೇಕು, ನಿಮಗೆ 20,000 12,000 ಮೈಕೇ ಬೇಕು, ಜೊತೆಗೆ ನಿಂಗೆ ಅಪ್ಪ ಅಮ್ಮನೇ ಬೇಕು, ಮಾಡಕ್ಕೆ ನಿಂಗೆ ಹುಡುಗಿನೇ ಬೇಕು, ಏನೇನು ಇಲ್ಲ ಗೈಸ್. ಸ್ಟಾರ್ಟ್ ವಿತ್ ಯುವರ್ ಸೆಲ್ಫ್. ನೀವು ಒಬ್ಬರೇ ಸ್ಟಾರ್ಟ್ ಮಾಡ್ರಿ ಸಾಕು. ಅವ್ರ ಸಪೋರ್ಟ್ ಇವ್ರ ಸಪೋರ್ಟು ಏನು ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಅನ್ಕೊಳ್ರಿ. ನಿಮ್ಮ ಪಾಡಿಗೆ ನೀವು ಸ್ಟಾರ್ಟ್ ಮಾಡ್ರಿ. ಬರೀ ಇದೊಂದೇ ಅಂತಲ್ಲ, ನನ್ನ ಫೀಲ್ಡ್ ನಾನು ಹೇಳ್ಕೊಂತಿದ್ದೀನಿ. ಬೇರೆ ಎಕ್ಸ್ಟ್ರಾ ಸ್ಕಿಲ್ಗಳನ್ನ ಕಲ್ತ್ಕೊಳ್ರಿ. ಇವಾಗ ಓದಕ್ಕೆ ಹೋಗ್ತಿದ್ದೀರ ಅಂದರೆ ಅದರಲ್ಲೇ ಸಪ್ರೇಟ್ ಸ್ಕಿಲ್ಗಳನ್ನ ಕಲ್ತ್ಕೊಳ್ರಿ. ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೀರೀಸ್ಗಳು ಆಳು ಮೂಳು ನೋಡ್ಕೊಂಡು ಮೂವೀಸ್ ನೋಡ್ರಿ. ಬಟ್ ಆದರೆ ಅದು ನಮ್ಮ ಜೀವನಕ್ಕೆ ಏನೋ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ಬೇಕಷ್ಟೇ. ಬಟ್ ಆದರೆ ಡೈಲಿ ಮಿಡ್ನೈಟ್ 12 ಗಂಟೆ 1 ಗಂಟೆ ತನಕ ಡೈಲಿ ಒಂದೊಂದು ಮೂವಿ ನೋಡೋದು, ಬೆಳಗಾನ ಸೀರೀಸ್ ನೋಡೋದು, ಇದೆಲ್ಲ ಟೈಮ್ ಕಿಲ್ಲಿಂಗ್ ಪ್ರೊಸೆಸ್ಗಳಷ್ಟೇ. ಜಾಸ್ತಿ ಅದ್ರ ಕಡೆ ಒತ್ತು ಕೊಡೋಕೆ ಹೋಗ್ಬಿಡ್ರಿ. ನಿಮ್ಮ ಪರ್ಸ್ನಲ್ ಡೆವಲಪ್ಮೆಂಟ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ನಾನು ಅದೇ ಭಯ ಆಯ್ತಿತ್ತು, ನನ್ನ ಜೀವನ ಏನಾಯ್ತಿತ್ತು ನಾನೇನಾದ್ರು ಇನ್ಫ್ಲೂಯೆನ್ಸರ್ ಆಗಿರಲಿಲ್ಲ ಅಂದಿದ್ರೆ. ನೀವು ನಂಗೆ ಇಷ್ಟು ಪ್ರೀತಿ ತೋರಿಸಿ ಇಲ್ಲಿ ತನಕ ತಗೊಂಬಂದಿರೋದು. ನಾನು ಎಷ್ಟು ಕೋಟಿ ನಮ್ಮಪ್ಪ ಮಾದಪ್ಪ ಇಲ್ಲೇ ಮಾದಪ್ಪನ ದೇವಸ್ಥಾನ ಹೋಯ್ತು, ಯಾವಾಗಲೂ ಕೈ ಮುಖ ಹೋಯ್ತೀನಿ ನಾನು ದೇವ್ರಿಗೆ. ಮಾದಪ್ಪನ ಆಶೀರ್ವಾದ, ನಿಮ್ಗಳ ಆಶೀರ್ವಾದ ನನಗೆ ಇಲ್ಲಿವರೆಗೂ ತಂದೈತೆ. ನಿಮ್ಗೆ ಎಷ್ಟು ಥ್ಯಾಂಕ್ಫುಲ್, ಎಷ್ಟು ಗ್ರೇಟ್ಫುಲ್ ಹೇಳಿದ್ರು, ಎಷ್ಟೇ ಕೈ ಎತ್ತಿ ಮುಗಿದ್ರು ಅದು ಕಮ್ಮಿನೇ ಗೈಸ್. ನೀವು ಇಲ್ಲಿ ತನಕ ತಗೊಬಂದಿದ್ದೀರಾ ಅಂದರೆ ಅದು ನೀವು ಕೊಟ್ಟಿರೋ ಭಿಕ್ಷೆ ಅಷ್ಟೇ. ನಿಮ್ಮಿಂದ ನಾನು ಯಾವಾಗಲೂ ಹೇಳ್ಕೊಂತ ಇರ್ತೀನಿ, ನಿಮ್ಮಿಂದ ನಾವು ನನ್ನ ವಿಡಿಯೋ ಎಂಡ್ ಮಾಡಬೇಕಾದ್ರೆಲ್ಲ ನಿಮ್ಮಿಂದ ನಾವು ನೀವು ಇಲ್ಲಿ ತನಕ ತಂದಿರೋದಕ್ಕೆ ನನ್ನ ಜೀವನ, ಬರೀ ನನ್ನ ಜೀವನ ಅಲ್ಲ, ಎಲ್ಲರ ಜೀವನ, ನಮ್ಮ ಅಪ್ಪ ಅಮ್ಮನ ಜೀವನ, ನಮ್ಮ ಫ್ಯಾಮಿಲಿ ಜೀವನ ಎಲ್ಲ ಚೇಂಜ್ ಆಯ್ತೈತೆ ನಿಮ್ಮಿಂದ ನಾವು ಗೈಸ್ ಅಷ್ಟೇ. ಮನೆಗೆ ಬಂದು ಇವಾಗ ನಮ್ಮಮ್ಮ ಹೆಂಗೆ ಹೋಗಿತ್ತೆ ನಾನು ಕೇಳಿಸ್ಕೊತೀನಿ, ನೀವು ಕೇಳಿಸ್ಕೊಳ್ಳಿ. ಹಾಂ ಏನೋ ಮನೆಗೆಟ್ಟು ನನ್ನ ಮಗನೇ ಇಷ್ಟೊತ್ತು ಬೇಕಾಯ್ತಾ ನಿನಗೆ ಬರೋಕ್ಕೆ? ಬಟ್ಟೆಗಳು ಹತ್ತಾಗ ನಿಂತ್ಕೊಯ್ಲಿ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ಇನ್ನೊಂದು ಚೂರು ಜಾಸ್ತಿ ಬೈಯಕ್ಕೆ ನಿಂಗೆ ಒಂದು ಕಾರಣ ಕೊಡ್ಲ. ನಾನಿವತ್ತು ಬಲ್ಲಳ್ಳಿಯವ್ರ ಮನೆಗೆ ಹೋಗಿದ್ದೆ, ಮಂಟಿಯವ್ರ ಮನೆಗೆ, ಗೂಳಿಯವ್ರ ಮನೆಗೆ ಹೋಗಿದ್ದಿ ಕಣಮ್ಮ. ಹೋಗಿ ಸೇರ್ಕೋಗು ಗೂಳಿಯವ್ರೊಟ್ಟಿಗೆ. ಸೂತ್ಕ ಇತ್ತಲ್ಲ, ಸೂತ್ಕ ಅವ್ರ ಮನೆಗೆ ಹೋಗಿದ್ದೆ. ಏನು ಸ್ಟೈಲಾಗಿ ಬಟ್ಟೆ ಹಾಕ್ತಿದ್ದೆ ಚಿನ್ನು. ಈ ಡ್ರೆಸ್ಸು ನನ್ನ ಹೊಸ ಡ್ರೆಸ್ಸು ತಗೊಟ್ಟಿದ್ದು ನಮ್ಮ ಅಮ್ಮಂಗೆ ಮಾಲಲ್ಲಿ. ಒಂದು ದಿವಸ ಇಕ್ಕಿಲ್ಲ ನೀರು ಗಜ್ಬಿಟ್ಟವಳು ಅವಾಗಲಿ. ಸೀನು ತುಳಿದು ಬಸವನೋಳ ತುಳಿದು ಏನು ಮಾಡಿದ್ವಿ ಅಡುಗೆನ ಗೈಸ್? ಮುದ್ದೆ, ಆಮೇಲೆ ಮಾಡಿ ಸಾಂಬಾರೇನ ಗೈಸ್ ಉಪ್ಪುನೀರು ಮಾಡೋಣ. ಉಪ್ಪುನೀರು ಜೊತೆಗೆ ತರಕಾರಿ ಪಲ್ಯ. ನೀ ತಿಂದಿದ್ದೀನ ಊಟ? ಹಾಂ ಅಮ್ಮ, ಯಾಕಿಷ್ಟು ಕೋಪ?
ಮಾತಾಡಲಿಲ್ಲ ಅಂದರೆ ಚಟೀರ್ ಪಟೀರ್ ಅಂತ ಹೊಡಿತಾ ಇರ್ತೀವಿ. ಅರ್ಥ ಆಯ್ತಾ? ನಾವು ಸರಿ ಇಲ್ಲ. ನಮ್ಮೂರಲ್ಲೆಲ್ಲ ನಮ್ಮನ್ನ ಮೆಂಟ್ಲು ಅಂತ ಕರೀತಾರೆ. ಶಶಾಂಕಣ ಗೈಸ್, ನಮ್ಮ ಹಾಸಿಗೆದು ಇದು ಮ್ಯಾಟ್ರಸ್ ಇತ್ತಲ್ಲ, ಇದನ್ನೇ ತೆಗೆದಾಕ್ಬಿಟ್ಟವ್ರೆ. ಈ ಕಡೆ ಕೆಳಗಡೆ ಬೆಂಡು, ಇದು ಸ್ಪ್ರಿಂಗು, ಇದು ಹೋಗ್ಯಕ್ಕೆ ಅನ್ಬಿಡ್ತಿರೋದು.